ಎಲ್ಲರಿಗೂ ನನ್ನ ವೀಕಿನ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನನ್ನ ವೀಕೆಂಡ್ನ ಸ್ಪೆಂಡ್ ಮಾಡೋಕ್ಕೆ ನಾನು ಬಂದಿರೋದು ಲೇಖ ಅಕ್ಕನ ಮನೆಗೆ. ಇವತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೆ. ಹಾಗೆ ಅವ್ರಿಗೋಸ್ಕರ ಗರಿ ಗರಿ ದೋಸೆನೂ ಮಾಡಿಕೊಟ್ಟೆ. ಲೇಖಕ್ಕ ಇದ್ಮೇಲೆ ನಾವು ಮನೇಲಿ ಕೂತ್ಕೊಳ್ಳೋ ಮಾತೇ ಇಲ್ಲ. ಸೊ ಅದಕ್ಕೋಸ್ಕರ ಈಚೆ ನಾವು ತಿರ್ಗಾಡೋದಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸುಂಕದಕಟ್ಟೆಯಲ್ಲಿ ಹೊಸದಾಗಿ ಸಿಗ್ನಲ್ ಬೇರೆ ಹಾಕಿದ್ರು. ನನಗಂತೂ ನೋಡಿ ಇನ್ನೆಲ್ಲ ಚೇಂಜಸ್ ಆಗಿದೆ ಅಂತ ಅಂದ್ಕೊಂಡು ನಾವು ಬಂದಿದ್ದೆ ಡಿ ಮಾರ್ಟಿಗೆ ಬಂದು ನಾವು ಶಾಪಿಂಗ್ ಮಾಡೋದಕ್ಕೆ ಶುರು ಹಚ್ಕೊಂಡ್ವಿ. ಅಲ್ಲಿ ಎರಡ ನಾವು ತಗೊಳ್ಳೋದು. ಡಿ ಮಾರ್ಟಲ್ಲಿ ಆಫರ್ ಅಂತೂ ಜೋರೇ ಇರುತ್ತೆ. ಬೈ ಒನ್ ಗೆಟ್ ಒನ್ ಅಂತೂ ಕೇಳೋದೇ ಬೇಡ, ಎಷ್ಟಂದರೆ ಅಷ್ಟಿರುತ್ತೆ. ಹಾಗೆಯೇ ಸಫಾಲದಲ್ಲಿ ಮೋಸ್ಟ್ಲಿ ಕ್ರಂಚ್ ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ರು. 2 ಫ್ಲೇವರ್ಸು ಬೈ ಒನ್ ಗೆಟ್ ಒನ್. ಅದರಲ್ಲಿ ನಾನು ತಗೊಂಡಿದ್ದೆ ಕೇಸರಿ. ಹಾಗೆ ತಗೊಂಡು ಮುಂದೆ ಹೋಗಬೇಕಾದ್ರೆ ಈ ಒಂದು ಬಟರ್ಫ್ಲೈ ನನ್ನ ತುಂಬಾ ಅಟ್ರಾಕ್ಟ್ ಮಾಡ್ತು. ಈ ಒಂದು ಡೆಕೋರೇಟಿವ್ ಐಟಮ್ ನಂಗೆ ತುಂಬ ಇಷ್ಟ ಆಯಿತು. ನಾನಂತೂ ಮಲ್ಟಿ ಕಲರಲ್ಲಿ ತಗೊಂಡೆ, ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಟ್ ಮಾಡಿದ್ರೆ ಅಂತ ಹೇಳಿ. ಹಾಗೆ ಬೇರೆ ಐಟಮ್ಸ್ನ ಚೆಕ್ ಮಾಡ್ತಾ ನನ್ನ ಕಣ್ಣು ಹೋಗಿದ್ದೆ ಮ್ಯಾನಿಕ್ಯೂರ್ ಸೆಟ್ ಮೇಲೆ. ತುಂಬ ಚೆನ್ನಾಗಿತ್ತು. ಸ್ಟೇನ್ಲೆಸ್ ಸ್ಟೀಲ್ ಕೂಡ, ಹಾಗೆ ಪೌಚ್ ಥರ ಕ್ಯಾರಿ ಮಾಡ್ಬೋದಾಗಿತ್ತು. ಒಂದು ಫೋಟೋ ತೆಗೆದು ನಮ್ಮ ಯಜಮಾನ್ರಿಗೆ ಕಳಿಸ್ಬಿಟ್ಟು ತಗೊಳ್ಳಾರಿ ಅಂತ ಕೇಳಿದ್ರೆ ಎಲ್ಲ ವೇಸ್ಟ್ ಮಾಡ್ತೀಯಾ, ಬೇಡ ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟೆ. ಹಾಗೆಯೇ ನಾನು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೆ. ನಾನು ಕ್ಲಿಪ್ಸ್ಗಳೆಲ್ಲ ಒಡೆದು ಹೋಗ್ತಾ ಇತ್ತು. ತೊಗೊಂಡು ಮುಂದಕ್ಕೆ ತುಂಬಿಕೊಂಡು ಮತ್ತೆ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಡಿಮಾರ್ಟ್ಗೆ ಬಂದಮೇಲೆ ಆಫರ್ಗಳ ಸುರಿಮಳೆನೇ ಇರುತ್ತೆ. ಅಂದಮೇಲೆ ನಾವು ಟ್ರಾಲಿ ತುಂಬಿಸ್ತಿದ್ರೆ ಹೇಗೆ ಹೇಳಿ. ಶಾಪಿಂಗ್ ಮಾಡ್ತಾ 2 ಅವರ್ಸ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೂ ನಮ್ಮ ಶಾಪಿಂಗ್ ನಿಲ್ಲೇ ಇಲ್ಲ. ಶಾಪಿಂಗ್ ಮಾಡ್ತಾನೇ ಇದ್ವಿ. ಹಾಗೆಯೇ ನಾವಿಲ್ಲಿ ನೋಡಿದ್ದು 69 ರುಪೀಸ್ ಜಾರು. 69 ರುಪೀಸ್ ಜಾರ್ ನೋಡಿ ನಮಗಂತೂ ದಿಲ್ ಖುಷಿ ಆಗಿಬಿಟ್ಟು 6 ಪೀಸ್ನ ಟ್ರಾಲಿ ಒಳಗೆ ಎತ್ತಾಕೊಂಡ್ಬಿಟ್ಟು ಬಿಲ್ ಮಾಡ್ಸೋಕ್ಕೆ ರೆಡಿ ಆದ್ವಿ. ಹಾಗೆ ಬಿಲ್ ನೋಡಿದ್ಮೇಲೆ ಗೊತ್ತಾಗಿತ್ತು ನಾವು ಯಾವ ರೇಂಜಿಗೆ ಶಾಪಿಂಗ್ ಮಾಡಿದ್ವಿ ಅಂತ. ಹಾಗೆಯೇ ಇಲ್ಲಿ ಹ್ಯಾಪಿ ಬೆರೀಸ್ನ ನೋಡಿ ನಾವಂತೂ ಫುಲ್ ಹ್ಯಾಪಿ ಆಗಿಬಿಟ್ವಿ. ಹಾಗೆ ಫ್ಲೇವರ್ಸ್ ಇರುವಂಥ ಸ್ಟ್ರಾಬೆರಿ ಚಾಕನ್ನ ತೊಗೊಂಡು ನಾನು ಆಟೋದಲ್ಲಿ ಕೂತ್ಕೊಂಡೆ. ತುಂಬ ಐಟಮ್ಸ್ ಪರ್ಚೇಸ್ ಮಾಡಿದ್ರಿಂದ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ನಾನಂತೂ ಲೇಖಕನ ತೊಡೆ ಮೇಲೆ ಕೂತಿದ್ದೆ. ಅವ್ರಿಗೆ ನಾನು ಒಂಥರ ಮಗು ಥರ, ನನಗೆ 3 ಕತೆ ವಯಸ್ಸಾಗಿದ್ರು. ಅವ್ರ ತೊಡೆ ಮೇಲೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ. ಮನೆಗೆ ಹೋಗಿ ಐಟಮ್ ಎಲ್ಲ ಇಟ್ಬಿಟ್ಟು ಸಲೂನ್ಗೆ ಬಂದ್ವಿ. ಈಗ ನಮ್ಮ ವೀಕೆಂಡ್ನ ಸೆಲ್ಫ್ ಕೇರ್ ಸ್ಟಾರ್ಟ್ ಆಗುತ್ತೆ. ನಾನು ಯಾವ ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಲೇಖಕ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಹೇರ್ ಕಟ್ಟು, ಹೇರ್ ಸ್ಟೈಲು ಎಲ್ಲ ಮುಗ್ದಿತ್ತು. ನಾನು ಮಾಡಿಸಿದ್ದು ಬಟರ್ಫ್ಲೈ ಹೇರ್ ಕಟ್ಟು. ನನಗಂತೂ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಮಿರರ್ ಮುಂದೆ ನಿಂತ್ಕೊಂಡು ಒಂದಷ್ಟು ಸೆಲ್ಫಿ ಫೋಟೋಸ್, ವಿಡಿಯೋಸ್ ಎಲ್ಲ ತೊಗೊಂಡೆ. ಹಾಗೆ ನನಗನ್ಸಿದ್ದು ಆಮ್ ಅ ಬಾಬಿ ಗರ್ಲ್ ಇನ್ ದ ಬಾಬಿ ವರ್ಡ್ ಅಂತ. ಆಫ್ಟರ್ ಹೇರ್ ಕಟ್ಟು ಎಲ್ಲ ಹುಡುಗಿರ್ಗೂ ಅನ್ಸೋದು ನಾನೇ ಬಾಬಿ ಗರ್ಲ್ ಅಂತ ಅಲ್ವಾ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ನೋಡೋಕೆ ಕೂತಿದ್ದೆ ಬಿಗ್ ಬಾಸ್ ನೋಡ್ತಾ ಎಷ್ಟು ದಿನಗಳಾಯಿತು ಅನ್ನೋದೇ ಮರ್ತೇ ಹೋಗಿತ್ತು. ಗ್ರ್ಯಾಂಡ್ ಫಿನಾಲೆ ಅಂತೂ ಬಂದೇ ಬಿಡ್ತು. ನಮಗಂತೂ ಕುತೂಹಲ ತುಂಬ ಇತ್ತು. ಹೀಗೆ ನೋಡ್ತಾ ನಮ್ಮ ವೀಕೆಂಡನ್ನು ಸ್ಪೆಂಡ್